ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಿಷಿ ಕುಕಿಂಗ್ ಚಾನಲ್. ಕೇವಲ 10-15 ನಿಮಿಷದಲ್ಲಿ ಗರಿ ಗರಿಯಾದ ಬಿಸಿ ಬಿಸಿ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ. ಮಳೆ ಟೈಮಲ್ಲಿ ಸಂಜೆ ಸ್ನ್ಯಾಕ್ಸಿಗೆ, ಕಾಫಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ. ಮಳೆ ಟೈಮಲ್ಲಿ ಬಿಸಿ ಬಿಸಿ ಏನಾನ ತಿನ್ನಬೇಕು ಅನ್ನೋದು ಸಹಜ. ಆ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲೊಂದು ಬೌಲಿಗೆ 1 ಕಪ್ ಆಗೋಷ್ಟು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಹ್ಯಾಂಡ್ಫುಲ್ ಅಷ್ಟು ನಾನು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪು ಬೆನಿಫಿಟ್ ನಿಮಗೆ ಗೊತ್ತಿರುತ್ತೆ ಎಷ್ಟು ಒಳ್ಳೆಯದು. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಾ, ರುಚಿಗೆ ತಕ್ಕಷ್ಟು ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ, ಸ್ವಲ್ಪ ಕಡಲೆ ಹಿಟ್ಟು ಅಂದರೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ನಮ್ಮ ಮನೇಲಿ ಪುಟ್ಟು ಮಕ್ಕಳು ತಿನ್ನೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿಲ್ಲ, ಖಾರದ ಪುಡಿನೇ ಯೂಸ್ ಮಾಡಿದ್ದೀನಿ. ನಿಮಗೆ ಯಾರನ್ನ ಖಾರ ಜಾಸ್ತಿ ತಿನ್ನೋರಾದರೆ 1-2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿನೂ ಸೇರಿಸ್ಬೋದು. ಇದನ್ನೆಲ್ಲ ನೀರು ಹಾಕ್ತೆ ಫಸ್ಟು ಚೆನ್ನಾಗಿ ನಾದ್ಕೊಬೇಕು. ಹಿಟ್ಟೇನಾನ ಕಡಲೆ ಹಸಿಟ್ಟೇನಾನ ಸ್ವಲ್ಪ ಕಡಿಮೆ ಇತ್ತು ಅಂದರೂ ಸೇರಿಸ್ಕೊಂಡು ನೀಟಾಗಿ ನಾದಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಬೇಕು. ಬೋಂಡದಲ್ಲಿ ಮೇನ್ ಟಿಪ್ಸ್ ಏನು ಅಂದರೆ ಹಿಟ್ಟನ್ನ ತುಂಬ ಗಟ್ಟಿಯಾಗಿ ಕಲಸಿಡಬಾರ್ದು, ಸ್ವಲ್ಪ ತೆಳ್ಳಗೆ ಕಲಿಸ್ಕೊಬೇಕು. ತೆಳ್ಳು ಕಲಿಸೋದ್ರಿಂದ ಬೋಂಡ ತುಂಬ ಸಾಫ್ಟಾಗಿ ಬರುತ್ತೆ. ಗಟ್ಟಿ ಕಲಿಸ್ಕೊಂಡ್ರೆ ಬೋಂಡ ತುಂಬ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಈ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಹದದಲ್ಲಿದ್ದರೆ ಸಾಕಾಗುತ್ತೆ. ಇಷ್ಟು ತೆಳುವಾಗಿರಬೇಕು. ನಾನಿಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ನಾವಿದೆಲ್ಲ ಕಲಸಿ ಅಷ್ಟರಲ್ಲಿ ಎಣ್ಣೆ ಕಾಯ್ದಿರುತ್ತೆ. ಆವಾಗ ಬಿಸಿ ಬಿಸಿಯಾಗಿ ಎಣ್ಣೆಲಿ ಬಿಟ್ಟರೆ ಆಹಾ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ. ನುಗ್ಗೆ ಸೊಪ್ಪು ಹಾಕೋದ್ರಿಂದ ನಿಮಗೆ ಗೊತ್ತಿರುತ್ತೆ ಆರೋಗ್ಯಕ್ಕೆ ಎಷ್ಟು ಯೂಸು ಅಂತ. ಹೆಲ್ತ್ ಬೆನಿಫಿಟ್ಟು ಅಷ್ಟೇ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪಿಂದ ತುಂಬ ಒಳ್ಳೆಯದು. ವೀಕ್ಲಿ 2 ಡೇಸನ ಈ ಥರ ರೆಸಿಪಿಗಳು ಮಾಡ್ಕೊಂಡು ತಿನ್ನಬೇಕು. ಆಯ್ಲಿ ಒಳ್ಳೆಯದಲ್ಲ, ಆದರೆ ನುಗ್ಗೆ ಸೊಪ್ಪು ನುಗ್ಗೆಕಾಯಲ್ಲಿ ಏನಾನ ಬೇರೆ ರೆಸಿಪಿಗಳು ಡಿಫ್ರೆಂಟಾಗಿ ಮಾಡಿ ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಾನು ಇದೇ ಥರ ಎಲ್ಲ ಬೋಂಡಗಳನ್ನೂ ಹಾಕಿ ಇಡ್ತಾಯಿದ್ದೀನಿ. ಮಳೆ ಟೈಮಲ್ಲಿ ಈ ಥರ ಬಿಸಿ ಬಿಸಿ ಕಾಫಿಗೆ ಬೋಂಡ ಹಾಕ್ಕೊಂಡು ತಿಂತಾಯಿದ್ರೆ 4 ಬೋಂಡ ತಿನ್ನೋರು 8 ಬೋಂಡ ತಿಂತಾರೆ. ಎಷ್ಟು ಬೋಂಡ ತಿಂತಾರೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ರಿಷು ಕುಕಿಂಗ್ ಚಾನಲ್ನ ವಾಚ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇದೇ ಥರ ಸಿಂಪಲ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್.